ಎಲ್ರಿಗೂ ನಮಸ್ಕಾರ. ಮ್ಯಾಮ್ಸ್ ನೀತಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಹ್ಯಾಪಿ ಇಂಟರ್ನ್ಯಾಷನಲ್ ವಿಮೆನ್ಸ್ ಡೇ. ಐ ನೋ ವಿಮೆನ್ಸ್ ಡೇ ಆಗಿ 1 ವೀಕ್ ಆಗಿದೆ. ಇವಾಗ ಯಾಕೆ ಇವ್ರು ವಿಶ್ ಮಾಡ್ತಿದ್ದಾರೆ ಅಂತ ನಿಮ್ಗೆ ಅನ್ಸುತ್ತೆ. ವಿಮೆನ್ಸ್ ಡೇ ಅನ್ನೋದು ಕೇವಲ 1 ದಿನಕ್ಕೆ ಸೀಮಿತ ಅಲ್ಲ, ಅದು ಎವ್ರಿ ಡೇ ಸೆಲೆಬ್ರೇಟ್ ಮಾಡುವಂಥದ್ದು. ಯಾಕಂದ್ರೆ ಒಬ್ಬ ಮಹಿಳೆ ಅವಳ ಒಂದು ದಿನಚರಿ ಅಥವಾ ಅವಳಿಗೆ ಒಂದು ಸಿಗುವಂತಹ ಒಂದು ಪ್ರಾಮುಖ್ಯತೆ ಜೀವನದಲ್ಲಿ ಅದು ಕೇವಲ 1 ದಿನ ಕೊಡುವಂಥದ್ದಲ್ಲ. ಎವ್ರಿ ಡೇ ವುಮನ್ ಶುಡ್ ಬಿ ಟ್ರೀಟೆಡ್ ಆಸ್ ಅ ಕ್ವೀನ್. ಇತ್ತೀಚೆಗೆ ನೋಡ್ತಾ ಇದ್ದೀವಿ, ಎಲ್ಲಿ ನೋಡಿದ್ರು ಕೂಡ ಮಹಿಳೆಯರ ಮೇಲೆ ದೌರ್ಜನ್ಯ, ಅತ್ಯಾಚಾರ, ಆಫೀಸಲ್ಲಿ ಕೂಡ ಲೈಂಗಿಕ ಕಿರುಕುಳ ಇತ್ಯಾದಿಗಳು ತುಂಬಾ ಜಾಸ್ತಿನೇ ಆಗ್ತಾ ಇದೆ. ಯಾಕೆ ಇದೆಲ್ಲ ಹೆಚ್ಚಾಗ್ತಿದೆ? ಯಾಕೆ ವುಮನ್ ಅವಳ ಜೀವನವನ್ನು ಅವಳಿಗೆ ಇಷ್ಟ ಬಂದ ಹಾಗೆ ಸ್ವತಂತ್ರವಾಗಿ ಬದುಕೋಕಾಗ್ತಾ ಇಲ್ಲ ಅನ್ನುವಂಥ ಪ್ರಶ್ನೆ ಎಷ್ಟೋ ಜನಕ್ಕೆ ಕಾಡುತ್ತೆ, ಎಸ್ಪೆಷಲಿ ವಿಮೆನ್ ಹೂ ಆರ್ ಫೇಸಿಂಗ್ ಸಚ್ ಇಶ್ಯೂಸ್. ಹೆಣ್ಣು ಒಂದು ಕಲಿತರೆ ಶಾಲೆ ಒಂದು ತೆರೆದಂತೆ ಅಂತ ಹೇಳಿ ಮುಂಚೆ ಎಜುಕೇಶನ್ನ ಕೊಡಿಸ್ಬೇಕು ಅಂತ ಇದ್ರು. ಅದೇ ಒಂದು ಹೆಣ್ಣು ಇವಾಗ ಎಜುಕೇಟೆಡ್ ಆದ್ರೆ ಅದನ್ನ ಸೊಸೈಟಿಯಲ್ಲಿ ಆ ಒಂದು ಪೊಸಿಷನ್ ಕೊಡೋಕ್ಕೂ ಕೂಡ ಸಹಿಸ್ಕೊಳಕ್ಕಾಗ್ತಿಲ್ಲ ಈ ಪುರುಷ ಪ್ರಧಾನ ಸಮಾಜದಲ್ಲಿ. ವೆಲ್ ಕ್ವಾಲಿಫೈಡ್, ವೆಲ್ ಡಿಸರ್ವ್ಡ್ ಕ್ಯಾಂಡಿಡೇಟ್ ವುಮನ್ ಯಾವ್ದಾದ್ರು ಉನ್ನತ ಸ್ಥಾನಕ್ಕೆ ಏರಿದ್ರೆ ಅಲ್ಲಿ ಅವಳ ಟ್ಯಾಲೆಂಟ್ ಇಂದ ಮುಂದೆ ಬಂದ್ಲು ಅಂತ ಹೇಳೋದಿಲ್ಲ. ಹುಡುಗಿ ಅಲ್ವಾ, ಏನೋ ಮಾಡಿರ್ತಾಳೆ, ಈ ತರ ಮಾತಾಡ್ತಾರೆ. ಯಾಕೆ ವಿಮೆನ್ಗೆ ಈ ಒಂದು ಗ್ಲಾಸ್ ಸೀಲಿಂಗ್? ಯಾಕೆ ಪುರುಷ ಪ್ರಧಾನ ಪ್ರಪಂಚದಲ್ಲಿ ವಿಮೆನ್ ನಮಗಿಂತ ಕೆಳಗೆ ಅಥವಾ ಸಬಾರ್ಡಿನೇಟ್ ಆಗಿರ್ಬೇಕು ಅನ್ನೋದನ್ನ ಪ್ರಪಂಚ ಎಕ್ಸ್ಪೆಕ್ಟ್ ಮಾಡುತ್ತೆ. ಒಂದು ಹೆಣ್ಣಿಗೆ ಅವಳಿಗೆ ಅವಳದೇ ಆದಂತಹ ಟ್ಯಾಲೆಂಟ್ ಇದ್ರೆ ಯಾಕೆ ಅವಳಿಗೆ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಸಮಾನತೆಯಿಂದ ಒಂದು ವೆಲ್ ಡಿಸರ್ವ್ಡ್ ಪೋಸ್ಟ್ ಕೊಡೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ? ಯಾಕೆ ಕೊಡಬಾರ್ದು? ವಿಮೆನ್ಗೂ ಕೂಡ ಕನಸುಗಳಿರುತ್ತಲ್ವಾ, ಅವಳಿಗೂ ಕೂಡ ಟ್ಯಾಲೆಂಟ್ ಇರುತ್ತೆ, ಅವಳಿಗೂ ಕ್ಯಾಲಿಬರ್ ಇರುತ್ತೆ. ಯಾಕೆ ಅದನ್ನ ಅರ್ಥ ಮಾಡ್ಕೋತಿಲ್ಲ? ಅದನ್ನ ಅರ್ಥ ಮಾಡ್ಕೊಂಡು ವಾಟ್ ಶಿ ಡಿಸರ್ವ್ ಅದನ್ನ ಕೊಡಿ. ಅದನ್ನ ಬಿಟ್ಟು ಮುಂದೆ ಹೋಗ್ತಿರೋ ಒಂದು ಹೆಣ್ಮಗುನ ಅಥವಾ ಒಬ್ರು ಹೆಂಗಸ್ರನ್ನ ಯಾಕೆ ಕೆಳಗೆಳಿತೀರಾ? ಅವ್ರ ಕೆಲಸದಲ್ಲಿ ನಿಮ್ಗೆ ಅವ್ರನ್ನ ಸೋಲ್ಸಕ್ಕಾಗದೆ ಇದ್ದಾಗ ಯು ಗೋ ಟು ಹರ್ ಕ್ಯಾರೆಕ್ಟರ್ ಅಸಸಿನೇಟ್ ಮಾಡೋದು. ವೈ? ಯಾಕೆ ಕ್ಯಾರೆಕ್ಟರ್ ಅನ್ನೋದು ಕೇವಲ ಹುಡುಗಿಗ್ ಮಾತ್ರ? ಇದೆಲ್ಲವನ್ನು ಮಾತಾಡ್ತಾ ಹೋದ್ರೆ ತುಂಬಾ ಜಾಸ್ತಿ ಆಗೋಗುತ್ತೆ. ವಿಮೆನ್ಗೆ 2 ಪ್ರಪಂಚ ಇರುತ್ತೆ. ಒಂದು ಅವಳ ಮನೆ, ಅವಳ ಸಂಸಾರ, ಅವಳ ಕುಟುಂಬ. ಇನ್ನೊಂದು ಹೊರಗಿನ ಪ್ರಪಂಚ. ಎರಡರಲ್ಲೂ ಬ್ಯಾಲೆನ್ಸ್ ಮಾಡುವಂತ ಶಕ್ತಿ ಹೆಣ್ಣಿಗಿದ್ದಾಗ ನೀವ್ ಯಾಕೆ ಅದನ್ನ ಕೊಡ್ತಾ ಇಲ್ಲ? ವೈ ಆರ್ ಯು ಸ್ಟೀಲಿಂಗ್ ಹರ್ ಲೈಫ್, ಫ್ರೀಡಮ್, ಅಪಾರ್ಚುನಿಟಿ ಅಂಡ್ ಮೆನಿ ಮೋರ್? ಎಲ್ಲದರಲ್ಲೂ ಕೂಡ ಕನ್ಸ್ಟ್ರೆಂಟ್ ಹೆಣ್ಣಿಗೆ ಯಾಕೆ? ಹೆಣ್ಣು ನೀಟಾಗಿ ಡ್ರೆಸ್ ಮಾಡ್ಕೊಬೇಕು, ಹೆಣ್ಣು ಡೀಸೆಂಟ್ ಆಗಿರ್ಬೇಕು, ಹೆಣ್ಣು ಮನೆಗೆ ಬೇಗ ಬರಬೇಕು, ಹೆಣ್ಣು ಮನೆ ಕೆಲಸ ಮಾಡಬೇಕು, ಹೆಣ್ಣು ಮಕ್ಳು ನೋಡ್ಕೊಬೇಕು. ಓಕೆ, ವಿ ಡೂ ಆಲ್ ದೀಸ್. ಅದ್ರ ಜೊತೆಗೆ ನಮಗಿರೋ ಟ್ಯಾಲೆಂಟ್ ಅಲ್ಲಿ ನಾವೇನಾದ್ರೂ ಒಳ್ಳೆ ಪೊಸಿಷನ್ಗೆ ಹೋಗೋಕ್ಕೆ ನಮಗ್ ಯೋಗ್ಯತೆ ಇದ್ರೆ ಅದನ್ನು ಕೊಡಿ. ವೆನ್ ವಿ ಕ್ಯಾನ್ ಡೂ ಆಲ್ ದೀಸ್, ನಾವ್ ಯಾಕೆ ಒಂದು ಆರ್ಗನೈಸೇಷನ್ ನ ನೋಡ್ಕೊಳ್ಳೋದಿಲ್ಲ ಅಥವಾ ಒಂದು ರಾಜ್ಯನ ಮ್ಯಾನೇಜ್ ಮಾಡೋದಿಲ್ಲ ಅಥವಾ ಒಂದು ರಾಷ್ಟ್ರನ ಯಾಕೆ ನಾವು ಹ್ಯಾಂಡಲ್ ಮಾಡೋದಿಲ್ಲ? ವೈ ಡು ಯು ಥಿಂಕ್ ದಟ್ ವುಮನ್ಗಾಗಲ್ಲ? ಒಂದ್ ಗಾಡಿ ಓಡಿಸ್ಬೇಕಾದ್ರೂ ನೋಡಿದೀನಿ ಹೆಣ್ಮಗು ಅಂತ. ಐ ಡೋಂಟ್ ನೋ ವೈ. ಇವನ್ ಶಿ ಹ್ಯಾಸ್ ಅ ಕ್ಯಾಲಿಬರ್ ಟು ರೈಡ್ ಆರ್ ಟು ಡ್ರೈವ್. ಆರ್ ಒಬ್ಬ ಟೀಚರ್ ಬೇಡ, ಒಬ್ಬ ಟೀಚರ್ಗೆ ಅವಳದು ಕಂಟೆಂಟ್ ಚೆನ್ನಾಗಿದ್ರು ಕೂಡ ದೇ ವಿಲ್ ಕಮೆಂಟ್ ಆನ್ ಹರ್ ಡ್ರೆಸ್. ಅದ್ ಏನ್ ಕಾಣಿಸುತ್ತೆ ಗೊತ್ತಿಲ್ಲ. ಟೀಚರ್ಸ್ ಯೂಶುವಲಿ ಡಿಸೆಂಟ್ ಆಗಿ ಡ್ರೆಸ್ ಹಾಕಿರ್ತಾರೆ, ಬಟ್ ಅಲ್ಲೂ ಕೂಡ ಅವಳ ಡ್ರೆಸ್ ಕಾಣುತ್ತೆ, ಅವಳ ಕಂಟೆಂಟ್ ಕಾಣೋದಿಲ್ಲ. ಎಲ್ಲಾ ಕಡೆ ಒಬ್ಬ ಹುಡುಗ ಟೀಚರ್ಸ್ ಆಗ್ಲಿ, ಒಬ್ಬ ಹುಡುಗ ಇಂಜಿನಿಯರ್, ಎಲ್ಲಾದ್ರಲ್ಲೂ ಅವರಿಗೆ ಕ್ಯಾಲಿಬರ್ ಇದೆ, ಇವ್ರಿಗಿಲ್ಲ. ಓಕೆ, ಇವ್ರು ಬ್ಯೂಟಿ ಇಟ್ಕೊಂಡ್ ಮುಂದೆ ಬರ್ತಾರೆ. ಐ ಆಮ್ ನಾಟ್ ಅಂಡರ್ಸ್ಟ್ಯಾಂಡಿಂಗ್ ವೈ. ಹೆಣ್ಣಿಗೂ ಕೂಡ ಎಲ್ಲಾ ರೀತಿಯ ಟ್ಯಾಲೆಂಟ್ ಇರುತ್ತೆ, ಹೆಣ್ಣು ಕೂಡ ಏನ್ ಬೇಕಿದ್ರು ಸಾಧಿಸ್ಬೋದು, ಹೆಣ್ಣು ಕೂಡ ಗಂಡಿಗೆ ಸಮಾನವಾಗಿದ್ದಾಳೆ.
ಇದನ್ನ ನೀವು ಅಕ್ಸೆಪ್ಟ್ ಮಾಡಬೇಕು, ಮನೇಲಿ ಪ್ರಾಕ್ಟೀಸ್ ಮಾಡಬೇಕು. ಈಗ ಹುಡುಗಂಗೆ 35 ಏಜ್ ಆದ್ರೆ ಈಸ್ ನಾಟ್ ಏಜ್ಡ್, ಸ್ಟ್ರಗಲಿಂಗ್. ಅದೇ ಹುಡುಗಿಗೆ 35 ಏಜ್ ಆದ್ರೆ ಅಯ್ಯೋ ಹುಡುಗಿಗೆ ಏಜ್ ಆಗೋಗಿದೆ, ಯಾರು ಮದ್ವೆ ಆಗ್ತಾರೆ? ಯಾಕೆ ಏಜ್ ಯಾಕೆ ಕನ್ಸ್ಟೆಂಟ್ ಆಗ್ಬೇಕು? ಇಫ್ ಶಿ ಹ್ಯಾಸ್ ವೆಲ್ ಮೇಂಟೈನ್ಡ್ ಹೆಲ್ತ್, ಏಜ್ ಯಾಕೆ ಮ್ಯಾಟರ್ ಆಗ್ಬೇಕು? ಐ ಆಮ್ ನಾಟ್ ಅಂಡರ್ಸ್ಟ್ಯಾಂಡಿಂಗ್. ಯಾಕೆ ಎಲ್ಲಾದ್ರಲ್ಲೂ ಹೆಣ್ಣನ್ನ ಕುಗ್ಗಿಸ್ತೀರಾ? ಅವಳ ಆತ್ಮಸ್ಥೈರ್ಯಕ್ಕೇನೆ ಏಟು ಬಲಿ ಕೊಡ್ತೀರಾ ಅದನ್ನೇ. ಪ್ಲೀಸ್ ದಯವಿಟ್ಟು ವಿಮೆನ್ಸ್ ಡೇ ಒಂದಿನ ಎಲ್ಲರೂ ಸ್ಟೇಟಸ್ ಹಾಕೊಳ್ಳೋದಲ್ಲ. ಹೆಣ್ಣಿಗೆ ಸಿಗಬೇಕಾದ ಗೌರವ, ಪ್ರೀತಿ ಇದನ್ನ ಕೊಡಿ. ಬಿಕಾಸ್ ಕ್ಷಮಯಾದರಿತ್ರಿ ಹೆಣ್ಣು, ಅವಳು ನಿಮ್ಮನ್ನ ಯಾವತ್ತೂ ಬಿಟ್ಕೊಡೋದಿಲ್ಲ. ದ ಸೇಮ್ ವೇ ನೀವು ಕೂಡ ಅವಳನ್ನ ನಿಮ್ಮ ಅಮ್ಮ, ನಿಮ್ಮ ತಂಗಿ, ನಿಮ್ಮ ಹೆಂಡತಿಗೆ ಕೊಡುವಷ್ಟೇ ಗೌರವವನ್ನು ಕೂಡ ಇನ್ನೊಂದು ಹೆಣ್ಣಿಗೆ ಕೊಟ್ರೆ ಪ್ರಪಂಚ ತುಂಬಾ ಚೆನ್ನಾಗಿರುತ್ತೆ. ಬಿಕಾಸ್ ಅಟ್ ಲಾಸ್ಟ್ ಎಲ್ಲರೂ ವುಮನ್. ನಿಮ್ಮಮ್ಮ ಮಾತ್ರ ಅಲ್ಲ, ನಿಮ್ಮ ತಂಗಿ ಮಾತ್ರ ಅಲ್ಲ, ನಿಮ್ಮ ಅಕ್ಕ ಮಾತ್ರ ಅಲ್ಲ, ಎಲ್ಲರೂ ಕೂಡ ವಿಮೆನ್. ಪ್ರತಿಯೊಬ್ಬ ಮನುಷ್ಯರಿಗೂ ಕೂಡ ಹೆಣ್ಣು ಎಲ್ಲಾ ರೀತಿಯಲ್ಲೂ ಕೂಡ ನಿಮ್ಗೆ ಇಂಪಾರ್ಟೆಂಟ್. ಅಮ್ಮ ಆಗಿ, ತಂಗಿ ಆಗಿ, ಅಕ್ಕ, ಅತ್ತಿಗೆ, ಹೆಂಡತಿ, ಫ್ರೆಂಡ್, ಎವ್ರಿಥಿಂಗ್. ಬಟ್ ಇನ್ನೊಂದು ಹುಡುಗಿ ಬಗ್ಗೆ ನೀವು ಅವಳಿಗೆ ನಿಮ್ಮ ಸರ್ಕಲ್ ಕೊಡುವಂತ ರೆಸ್ಪೆಕ್ಟ್ ನ ಅವರಿಗೂ ಕೊಡಿ. ಸೊ ಸಮಾಜದಲ್ಲಿ ಚೇಂಜಸ್ ನ ನೀವು ತರಬೇಕು. ಹೋಪ್ಫುಲಿ ಯಾರ್ಯಾರು ಈ ವಿಡಿಯೋ ನೋಡ್ತಿದ್ದೀರಾ ಅವರಿಗೆಲ್ಲ ಒಂದು ಅರ್ಥ ಆಗಿರುತ್ತೆ ವಾಟ್ ವಿಮೆನ್ ಗೋ ಥ್ರೂ. ಅದನ್ನ ಸ್ಟಾಪ್ ಮಾಡಿ ಎವ್ರಿ ಡೇ ವಿಮೆನ್ಸ್ ಡೇನ ಸೆಲೆಬ್ರೇಟ್ ಮಾಡೋಣ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಕೀಪ್ ವಾಚಿಂಗ್.